ಎಸ್. ಡ್ರೈವಿಂಗ್ ಮಾಡ್ತಾ ಇದ್ದೀನಿ, ನೋಡಕ್ಕಾಗಲ್ಲ. ಡ್ರೈವಿಂಗ್ ಮಾಡ್ತಾ ಇದ್ದಾನೆ, ನೋಡಕ್ಕಾಗಲ್ಲ ಅಂತ. ಏನ್ ಡ್ರೈವಿಂಗ್ ಮಾಡ್ತಾ ಇದ್ದೆ? ಎಲ್ಲ ಹೋಗ್ತಾ ಇದ್ದೀವಿ? ಗೊತ್ತಿಲ್ಲ. ಗೊತ್ತಿಲ್ಲ. ಯು ಅಂಡ್ ಐ ನೋ, ಮಾಮ್ ಈಸ್ ಆಲ್ಸೋ ದೇರ್. ನಾವು ಹೋಗ್ತಾ ಇರೋದು ಯು ಅಂಡ್ ಐ ಮೂವಿಗೆ. ಓ ಎಸ್, ನಾವು ಹೋಗ್ತಾ ಇರೋದು ಯು ಅಂಡ್ ಐ ಮೂವಿಗೆ. ನಾಟ್ ದೇರ್ ಇಸ್ ನಾಟ್ ಐ ಅಂಡ್ ಇಲ್ಲ ಅಲ್ಲಿ. ಯು ಐ ಅಷ್ಟೇ ಇರೋದು. ನೀನು ನಾನು ಅಷ್ಟೇ. ನೀನು ನಾನು. ಇದು ಬುದ್ಧಿವಂತರಿಗಲ್ಲ ಅಂತ, ದಡ್ರಿಗೆ ಮಾತ್ರ. ಏನಂತೀರಾ ರೋಹಿತ್ ಅವ್ರೆ? ನೀವು ದಡ್ರ ಬುದ್ಧಿವಂತರ? ನಿಮ್ ನಾರ್ಮಲ್ ಸ್ಟೋರಿನೇ ಗೊತ್ತಾಗಲ್ಲ, ಅರ್ಥ ಆಗಲ್ಲ, ನಾನೇ ಎಕ್ಸ್ಪ್ಲೇನ್ ಮಾಡ್ಬೇಕು. ಉಪೇಂದ್ರ ಅವ್ರ ಮೂವಿ ಅರ್ಥ ಆಗತ್ತಾ ನಿಮ್ಗೆ? ವಾಟ್ ಯು ಥಿಂಕ್ ಗೈಸ್? ನಾವು ನೋಡೋಣ ರೋಹಿತ್ ಅವ್ರಿಗೆ ಸ್ಟೋರಿ ಅರ್ಥ ಆಗತ್ತಾ ಇಲ್ಲ ಅಂತ. ಓಕೆ, ಸ್ಟೇ ಟ್ಯೂನ್. ಡೋಂಟ್ ಫರ್ಗೆಟ್ ಟು ವಾಚ್ ಮೈ ವಿಡಿಯೋ ಅಂಟಿಲ್ ದ ಎಂಡ್. 3 ಸಲ 2 ವರ್ಷದ ನಂತರ ಕನ್ನಡ ಮೂವಿ ಥಿಯೇಟ್ರಿಗೆ ಹೋಗಿ ನೋಡ್ತಾ ಇದ್ದು, ಅದು ಚೆನ್ನೈಯಲ್ಲಿ. ಓಕೆನಾ? ಸೊ ನೋಡೋಣ. ಅದು ಕೂಡ ಉಪೇಂದ್ರ ಅವರ ಮೂವಿ. ತುಂಬಾ ಮಿಕ್ಸ್ಡ್ ಒಪಿನಿಯನ್ ಇದೆ. ಮೂವಿ ರಿವ್ಯೂ ಮಾಡೋಕ್ಕೆ ಯೂಟ್ಯೂಬ್ ನೋಡಿದ್ರೆ ಜನರದು ಅವರಿಗೆ ಕನ್ಫ್ಯೂಷನ್ ಆಗುತ್ತೆ. ರಿವ್ಯೂ ಮಾಡೋಕ್ಕೆ ಆಗದಿರುವಷ್ಟು ಚೆನ್ನಾಗಿದ್ದೇನೋ, ಕನ್ಫ್ಯೂಷನ್ ಆಗಿದೆ, ನಂಗೆ ಗೊತ್ತಿಲ್ಲ. ಒಟ್ಟಲ್ಲಿ ಉಪೇಂದ್ರ ಮೂವಿ ಹಂಗೆ ಇರುತ್ತೆ. ಸೊ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇಲ್ಲ, ಕನ್ಫ್ಯೂಸ್ ಆಗೇ ಬರೋಣ. ಓಕೆ, ಏನಂತೀರ ರೋಹಿತ್? ಎಕ್ಸೈಟೆಡ್? ಎಸ್, ಐ ಆಮ್ ಎಕ್ಸೈಟೆಡ್ ಟು ವಾಚ್ ಕನ್ನಡ ಮೂವಿ ಆ್ಯಕ್ಚುಲಿ. ಯಾಕಂದ್ರೆ ಚೆನ್ನೈ ಅಂದರೆ ತಮಿಳ್ನಾಡಲ್ಲಿ ಕನ್ನಡ ಮೂವಿ ಥಿಯೇಟರ್ಸ್ ಅಲ್ಲಿ ಎಷ್ಟು ಶೋಸ್ ಇರುತ್ತೆ ಅಂತಲೇ ಗೊತ್ತಿರಲಿಲ್ಲ. ಬಟ್ ಇದೆ, ಲೆಟ್ಸ್ ವಾಚ್. ಆ ರಿವ್ಯೂ ಅನ್ನ ಹೇಳುವಂತಹ ಪ್ರಯತ್ನ ಈ ಬ್ಲಾಗಲ್ಲಿ ಇರುತ್ತೆ. ಇದೊಂಥರ ಬೋರಿಂಗ್ ಬ್ಲಾಗು, ರ್ಯಾಂಡಮ್ ಬ್ಲಾಗ್. ಒಂದು ಕನ್ನಡ ಮೂವಿ ರಿವ್ಯೂ ಅನ್ನ ಮಾಡೋಣ ಡೆಫಿನೆಟ್ಲಿ. ಹಿಂಗೂ ಉಪೇಂದ್ರ ಮೂವಿಗೆ ಅಂತ ಹೋಗ್ತಾ ಇದ್ದು ರಿವೀಲ್ ಮಾಡಾಯ್ತು. ನೋಡೋಣ ನಮ್ಮ ಅತ್ತೆ ಮತ್ತೆ ರೋಹಿತ್ ಎಷ್ಟು ಉಪೇಂದ್ರ ಮೂವಿ ನೋಡಿದ್ದಾರೆ, ಸೊ ಏನ್ ಎಕ್ಸ್ಪೆಕ್ಟೇಷನ್ ಇದೆ ಅವ್ರಿಗೆ ಈ ಮೂವಿಯಿಂದ ಅಂತ ನೋಡೋಣ. ಓಕೆ, ಸೊ ರೋಹಿತ್ ಎಷ್ಟು ಮೂವಿ ನೋಡಿದ್ದೀರಾ ಉಪೇಂದ್ರ ಅವ್ರದ್ದು? ಎಲ್ಲ ಮೂವಿ ಅಂದ್ರೆ ಕ್ಯಾನ್ ಯು ನೇಮ್ ಅಟ್ ಲೀಸ್ಟ್ 5 ಮೂವೀಸ್? ತರ್ಲೆ ನನ್ನ ಮಗ ಅವ್ರ ಡೈರೆಕ್ಷನ್ ದ. ಓಕೆ, ದೆನ್ ಓಕೆ 2 ಆಯ್ತು. ಬುದ್ಧಿವಂತ 3. ಉಪೇಂದ್ರ 4. ಓಂ. ಓಕೆ ಮಾಮಿ, ನೀವ್ ಎಷ್ಟು ನೋಡಿದೀರಾ? ನೀವು ಕೂಡ 5. ರೋಹಿತ್ ಹೇಳಿದ್ ಬಿಟ್ಟು ಏನಾದ್ರು ಯಾವ್ದಾದ್ರು ಸಪ್ರೇಟ್ ಆಗಿ? ರಮ್ಯಾ ಕೃಷ್ಣ ಜೊತೆಗೆ ಯಾವ್ದು ಮಾಡಿದ್ದು ನನ್ಗೆ ಗೊತ್ತಿಲ್ಲ. ಯಾವ್ದು ಹೆಸರು ಹೇಳಿ? ಬುದ್ಧಿವಂತ ಆಯ್ತಾ? ಬುದ್ಧಿವಂತ ಚಲ. ನೆಕ್ಸ್ಟ್ ಏನ್ ನೆನಪಿಲ್ಲ ಹೇಳಿ ಮಾಮಿ. ಯಾವ್ದಾದ್ರು ಸಾಂಗ್ ಅವ್ರ ಡೈರೆಕ್ಷನ್ ಆಗಿ ಇಷ್ಟನಾ, ಅವ್ರದ್ದು ಆಕ್ಟಿಂಗ್ ಇಷ್ಟನಾ? ಉಪ್ಪಿಗಿಂತ ರುಚಿ ಬೇರೆ ಇಲ್ಲ. ಹೇಳಿ ಮಾಮಿ, ಏನ್ ಎಕ್ಸ್ಪೆಕ್ಟೇಷನ್ ಇದೆ ಮೂವಿಂದ? ಉಪೇಂದ್ರ ಮೂವಿ ಅಂದ್ರೆ ನಿಮ್ ತಲೆಗೆ ಏನ್ ಬರುತ್ತೆ? ತುಂಬಾ ವರ್ಷದಿಂದ ನೋಡ್ತಾ ಇರೋದು ಈಗ. ತುಂಬಾ ವರ್ಷದ ನಂತರ? ಓಕೆ, ಮತ್ತೆ ಅದಕ್ಕೆ ಹೋಗ್ಬೇಕು ಅಷ್ಟೇ. ತುಂಬಾ ವರ್ಷ ನಂತರ ಅವ್ರು ಬಂದಿತ್ತಲ್ವಾ ಕಬ್ಜಾ ಮೂವಿ, ನೋಡಿಲ್ವಾ? ಇಲ್ಲ, ಅದು ಚೆನ್ನಾಗಿರ್ಲಿಲ್ಲ, ರಿವ್ಯೂಸ್ ಚೆನ್ನಾಗಿರ್ಲಿಲ್ಲ ಫ್ರೆಂಡ್ಸ್. ಅದಕ್ಕೆ ನಾವು ಕೂಡ ನೋಡಿರ್ಲಿಲ್ಲ. ರೀಸೆಂಟ್ ಆಗಿ ಯಾವ ಕನ್ನಡ ಮೂವಿ? ನನಗೆ ತೀರಿನ ಪಾರ್ಟ್ ಟ್ರಿಪಲ್ ಪಂಚರ್ ಜಲ್ಲೆ. ಅದೇ ಬುದ್ಧಿವಂತನೇ, ಅದೇ ಬುದ್ಧಿವಂತ ಚೆನ್ನಾಗಿತ್ತು. ನನಗೆ ಅವ್ರ ಡೈರೆಕ್ಷನ್, ಅವ್ರ ಥಾಟ್ ಪ್ರೊಸೆಸ್ ಇಷ್ಟ ಆಗತ್ತೆ. ಡಿಫ್ರೆಂಟ್, ಔಟ್ ಆಫ್ ದ ಬಾಕ್ಸ್ ಅವ್ರದ್ದಿರತ್ತೆ. ಎಲ್ಲ ಥರ ಬೋರಿಂಗ್ ವೇಲ್ ತಗೊಂಡು ಹೋಗಲ್ಲ ಅವರು. ಡೈರೆಕ್ಷನ್ ಚೆನ್ನಾಗಿರುತ್ತೆ, ಅವ್ರ ಕತೆ ಸ್ಟೈಲ್ ಚೆನ್ನಾಗಿದೆ, ಯೂನಿಕ್ ಆಗಿದೆ, ಹಾಲಿವುಡ್ ರೇಂಜಲ್ಲಿ ಇರುತ್ತೆ. ಸೊ ನನಗೆ ಅವ್ರದ್ದು ಒಂದು ಮೂವಿ ಬಂದಿತ್ತು, ರೋಬೋಟಿಕ್ ಫೀಲಿಂಗ್ ಇದ್ರೆ ಯಾವ ಥರ ಇರುತ್ತೆ ಆ ಥರ ಕಾನ್ಸೆಪ್ಟ್. ನಾನು ಯಾವುದೇ ರೀತಿಯ ಮೂವಿ ನೋಡಿಲ್ಲ ಆ ಏಜಲ್ಲಿ. ಸೊ ದಟ್ ವಾಸ್ ಫ್ಯಾಂಟಾಸ್ಟಿಕ್ ಮೂವಿ, ಹ್ಯಾವ್ ಸೀನ್ ಅಂತ ಅಂತೀನಿ. ಯಾಕಂದ್ರೆ ಆ ಟೈಮಲ್ಲಿ ರೋಬೋಟು ಅಂದರೆ ಕ್ಲಿಕ್ ಅಂತ ಮೂವಿ ಬಂತಲ್ಲ, ಅದು ತುಂಬ ದಿನಗಳ ನಂತರ ಬಂತು. ಅಂದರೆ ಅದೇ ಕಾನ್ಸೆಪ್ಟಲ್ಲಿ ಅಷ್ಟು ಮೊದಲೇ ನಮ್ಮ ಕನ್ನಡದಲ್ಲೇ ಉಪೇಂದ್ರ ಅವರು ಮಾಡಿದ್ರು. ದಟ್ಸ್ ಯೂನಿಕ್ ಆ್ಯಕ್ಚುಲಿ. ಅವ್ರ ಮೂವಿಗಳು ಆ ಕ್ಷಣಕ್ಕೆ ನಮ್ಗೆ ಅರ್ಥ ಆಗಲ್ಲ, ಡೀಪ್ ಥಾಟ್ ಇರುತ್ತೆ. ಬಟ್ ಸ್ವಲ್ಪ ವರ್ಷ ಬಿಟ್ಟು ನೋಡಿದ್ರೆ ಡೆಫಿನೆಟ್ಲಿ ದೇರ್ ಆರ್ ಸೋ ಮೆನಿ ಮೀನಿಂಗ್ಸ್ ಇರುತ್ತೆ ಅಂತ ಗೊತ್ತಾಗತ್ತೆ. ಸೊ ನೋಡೋಣ, ಇವತ್ತು ನಮ್ಗೆ ಅರ್ಥ ಆಗತ್ತೋ, ನಾವು ಇಲ್ಲ ತಲೆ ಕೆರ್ಸ್ಕೊಂಡು ಬರ್ತೀವ ಗೊತ್ತಿಲ್ಲ. ಲೆಟ್ಸ್ ಸಿ. ಅವರ ಇನ್ನೊಂದು ಬೆಸ್ಟ್ ಮೂವಿ ಅಂದ್ರೆ ಅದಂತೂ ಕಾಶಿನಾಥ್ ಸರ್ ಜೊತೆಗೆ ಅವ್ರ ಜೊತೆಗೆ ಮಾಡಿದ್ದವ್ರದ್ದೇನು ಡೈರೆಕ್ಷನ್, ಅಸಿಸ್ಟೆಂಟ್ ಡೈರೆಕ್ಷನ್ ಸಮಥಿಂಗ್. ಸೊ ಆ ಕತೆ ಅಂತೂ ಥ್ರಿಲ್ಲರ್ ಸೂಪರ್ ಆಗಿತ್ತು. ಅದು ಹಾರರ್ ಮೂವಿ, ಫಸ್ಟ್ ಕನ್ನಡ ಹಾರರ್ ಮೂವಿ ನಾನು ನೋಡಿದ್ದು, ಆ್ಯಂಡ್ ಅಮೇಝಿಂಗ್. ಸೊ ನೋಡೋಣ, ಇದು ನಮ್ಮ ಎಕ್ಸ್ಪೆಕ್ಟೇಷನ್ ರೀಚ್ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೇಬಾರ್ದು ಆ್ಯಕ್ಚುಲಿ. ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೋದ್ರೆ ಆ ಎಕ್ಸ್ಪೆಕ್ಟೇಷನ್ ಮೀಟೇ ಆಗಲ್ಲ, ಆಮೇಲೆ ನಾವು ಸುಮ್ಮನೆ ಡಿಸಪಾಯಿಂಟ್ ಆಗ್ತೀವಿ. ಸುಮ್ಮನೆ ಬ್ಲೈಂಡ್ ಆಗಿ ಹೋಗೋಣ. ರಿಯಾಲಿಟಿಗೆ ಹತ್ತಿರ ಆಗಿರುವಂಥ ಮೂವಿ ಡೆಫಿನೆಟ್ಲಿ ಆಗಿರುತ್ತೆ.
ಲೆಟ್ಸ್ ಎಂಜಾಯ್ ದ ಮೂವಿ ಅಂಡ್ ಪಾಪ್ಕಾರ್ನ್ ಅಷ್ಟೇ. ಬಾಯ್ ಬಾಯ್. ಲಾಸ್ಟ್ ವೀಕೆಂಡು ನಾವು ಪುಷ್ಪ 2 ಮೂವಿಯನ್ನು ನೋಡಿದ್ವಿ. ಸೊ ನಮ್ಮ ಅತ್ತೆಗೆ ಎಷ್ಟು ಇಷ್ಟ ಆಯ್ತು ಅಂತ ನೋಡೋಣ. ಸೊ ಸಾಕಷ್ಟು ಜನ ಅವ್ರದ್ದು ಒಪಿನಿಯನ್ ಕೊಟ್ಟಲ್ವಾ. ಸೊ ನಮ್ಮ ಒಪಿನಿಯನ್ ಇರಲಿ ಅಂತ ಒಂದು ಸ್ವಲ್ಪ ಇದೇ ವಿಡಿಯೋದಲ್ಲಿ ಆ್ಯಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನಾನಂತೂ ಅಲ್ಲು ಅರ್ಜುನ್ದು ಡೈ ಹಾರ್ಟ್ ಫ್ಯಾನು. ನೋಡೋಣ ನಮ್ಮ ಅತ್ತೆಗೆ ಯಾವ ಥರ ಇಷ್ಟ ಆಯ್ತಾ ಸ್ಟೋರಿ ಅಂತ ನೋಡೋಣ. ಓಕೆ ಮಾಮಿ, ಹೇಗೆ ಅನಿಸ್ತು ನಿಮಗೆ? ಲಾಸ್ಟ್ ವೀಕ್ ನಾವು ಹೋಗಿದ್ದಲ್ವಾ ಪುಷ್ಪ 2, ಚೆನ್ನಾಗಿ ಅನಿಸ್ತು? ಸ್ವಲ್ಪ ಅರ್ಧ ಚೆನ್ನಾಗ್ ಅನ್ಸ್ತು, ಅರ್ಧ ಚೆನ್ನಾಗ್ ಅನ್ಸಿಲ್ಲ. ಅಂದ್ರೆ ಫಸ್ಟ್ ಹಾಫ್ ಚೆನ್ನಾಗಿತ್ತಾ? ಹಾ, ಅದು ನನ್ಗೆ ಅರ್ಥ ಸ್ವಲ್ಪ ತೆಲುಗು ಮೂವಿ ಸ್ವಲ್ಪ ಅರ್ಥ ಆಯ್ತು, ಸ್ವಲ್ಪ ಅರ್ಥ ಆಗಿಲ್ಲ. ಸೊ ಪುಷ್ಪ 2 ಮೂವಿ ಅಲ್ಲು ಅರ್ಜುನ್ ಫ್ಯಾನ್ ಆಗಿ ನಾನು ಒನ್ ಟೈಮ್ ವಾಚ್ ಅಂತ ಡೆಫಿನೆಟ್ಲಿ ಹೇಳ್ತೀನಿ. ಆ್ಯಂಡ್ ತುಂಬ ಡ್ರ್ಯಾಗ್ ಮಾಡಿಬಿಟ್ರು, ಲಾಂಗ್ ಸ್ಟೋರಿ ಹೇಳಿದ್ಬಿಟ್ರು. ಅಷ್ಟು ಹೇಳುವಷ್ಟು ತುಂಬ ಬ್ಯಾಡ್ ಅಂತ ಇರಲಿಲ್ಲ. ಸ್ವಲ್ಪ ರಶ್ಮಿಕಾ ಅವ್ರ ಆ್ಯಕ್ಟಿಂಗ್ ಸ್ವಲ್ಪ ಕ್ರಿಂಜ್ ಅಂತ ಅನ್ಸುತ್ತೆ. ಕ್ಲೈಮ್ಯಾಕ್ಸಲ್ಲಿ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾಳೆ. ಮೋಸ್ಟ್ಲಿ ನಮ್ಗೆ ರಶ್ಮಿಕಾ ಅವಳ ಇಷ್ಟ ಆಗಲ್ಲ, ಅದಕ್ಕೋಸ್ಕರನೇ ಮೋಸ್ಟ್ಲಿ ಅವ್ರು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ರು ನನ್ನ ಮೈಂಡಲ್ಲಿ ಅದು ರಿಸೀವ್ ಮಾಡ್ತಾ ಇಲ್ವೋ ಗೊತ್ತಿಲ್ಲ. ಜಾಸ್ತಿ ಎಕ್ಸ್ಪೆಕ್ಟೇಷನ್ ಏನು ಇಟ್ಕೊಂಡು ಹೋಗದೆ ನೋಡಿದ್ರೆ ಚೆನ್ನಾಗಿರುತ್ತೆ ಅಲ್ವಾ ರೋಹಿತ್, ಏನಂತೀರ? ನಾನು ತುಂಬ ರಿವ್ಯೂಸ್ ನೋಡ್ಕೊಂಡು ಹೋಗಿದ್ದೆ, ಅದಕ್ಕೋಸ್ಕರ ನಾನು ತುಂಬ ರಿವ್ಯೂಸ್ ನೋಡ್ಕೊಂಡು ಹೋಗಿದ್ದೆ ಪುಷ್ಪ 2 ನೋಡುವಾಗಲೇ. ಸೊ ಸಾಕಷ್ಟು ಡಿಸಪಾಯಿಂಟ್ ಆಲ್ರೆಡಿ ಆಗಿತ್ತು ನನಗೆ ರಿವ್ಯೂಸನ್ನು ನೋಡುವಂಥ ಮೂವಿ ನೋಡೋಕೆ ಹೋಗೋಕ್ಕೆ ಯಾವುದೇ ರೀತಿಯ ತುಂಬ ಖುಷಿ ಏನು ಇರಲಿಲ್ಲ ನೋಡೋಕೆ ಹೋಗೋಕ್ಕೆ. ಬಟ್ ಆಪ್ಷನ್ ಇರಲಿಲ್ಲ, ನೋಡಬೇಕಿತ್ತು ಸುಮ್ಮನೆ ಒಂದು ಟೈಮ್ ಪಾಸ್ ಅಂತ. ಟಿಕೆಟ್ ತುಂಬ ಕಡಿಮೆ ಇರುತ್ತೆ, ತಮಿಳ್ನಾಡಲ್ಲಿ 200 ರೂಪೀಸ್ ಎಲ್ಲ ಇರುತ್ತೆ. ಬೇರೆ ಕಡೆ ಎಲ್ಲ 1000 ರೂಪಾಯಿ ಎಲ್ಲ ಕೊಟ್ಟು ನೋಡಬೇಕು. ಅದ್ರ ಬದಲು PVR ಅಲ್ಲಿ 200 ರೂಪೀಸ್ ಕೊಟ್ಟು ನೋಡೋದು ವರ್ತ್ ಅಂತಲೇ ನಾವು ನೋಡಿದ್ದು. ಆ್ಯಂಡ್ ಓಕೆ 3 hour ಮೂವಿ, ಆಲ್ಮೋಸ್ಟ್ 3 hour ಮೇಲೇ ಮೂವಿ ಇದೆ. ಸೊ ನೋಡ್ಬೋದು, ಡೆಫಿನೆಟ್ಲಿ ಒನ್ ಟೈಮ್ ವಾಚು. ಅಲ್ಲು ಅರ್ಜುನ್ ಆ್ಯಕ್ಟಿಂಗ್ ಮೇಲೇ ಕಂಪ್ಲೀಟ್ ಅದು ಮೂವಿ ನಿಂತಿದೆ. ಡೆಫಿನೆಟ್ಲಿ ದಟ್ ವರ್ಡ್ ಅದೇನು ರಿವ್ಯೂ ಕೊಡ್ತಾರಲ್ವ ಜನ ಕರೆಕ್ಟಾಗಿದೆ. ಹೇಳುವಷ್ಟು ಈ ನಾರ್ತ್ ಇಂಡಿಯನ್ ಯೂಟ್ಯೂಬರ್ಸ್ ಎಲ್ಲ ರಿವ್ಯೂಸ್ ಕೊಡ್ತಾರೆ ಗೊತ್ತಾ, ಸಾಕಷ್ಟು ತುಂಬ ಕೆಡ್ದಾಗ ಕೊಡ್ತಾ ಇದ್ರು ಆ ಮೂವಿ ಬಗ್ಗೆ. ಅಷ್ಟೊಂದು ಕೆಡ್ದಾಗ ನಿಜವಾಗ್ಲೂ ಇರಲಿಲ್ಲ ನಾನು ನೋಡಿದ ಪ್ರಕಾರ. ಒನ್ ಟೈಮ್ ವಾಚ್. ಸೊ ಸೌತ್ ಇಂಡಿಯನ್ ಆಡಿಯನ್ಸ್ಗೆ ಡೆಫಿನೆಟ್ಲಿ ಒನ್ ಟೈಮ್ ವಾಚ್ ಏನು ಬೋರ್ ಬರಲ್ಲ, ಸ್ವಲ್ಪ ಅನಿಸುತ್ತೆ. ಬಟ್ ಅಲ್ಲು ಅರ್ಜುನ್ ಫ್ಯಾನ್ ಆಗಿ, ಒಂದು ಅಭಿಮಾನಿಯಾಗಿ ನೋಡಿದ್ದಕ್ಕೆ ನನಗೆ ಓಕೆ, ಒನ್ ಟೈಮ್ ನೋಡ್ಬೋದು. ಚೆನ್ನಾಗಿ ಮಾಡಿದ್ದೀನಿ ಪಾಪ ನಮ್ಮ ಅಲ್ಲು ಅರ್ಜುನ್. ಸೊ ಇದಾಗಿತ್ತು ನನ್ನ ಪುಷ್ಪ 2 ರಿವ್ಯೂ. ರೋಹಿತ್ ಅವ್ರಿಗೆ ಇಷ್ಟ ಆಯ್ತಾ? ಓಕೆ ಚೆನ್ನಾಗಿತ್ತು ಅಷ್ಟೇ. ಎಲ್ಲ ಎಲಿಮೆಂಟು, ಫನ್ ಎಲಿಮೆಂಟ್ ಎಲ್ಲ ಬರಬೇಕು, ಅಲ್ಲೆಲ್ಲಿ ಬಂದಿದೆ, ಚೆನ್ನಾಗಿತ್ತು. ಮತ್ತೆ ಏನು ಅದರಲ್ಲಿ ಹೇಳಿ ಏನು ಮಾಡೋದಿಲ್ಲ, ಒಳ್ಳೆ ಕಲೆಕ್ಷನ್ನೇ ಮಾಡಿದ್ದೆ ಮೂವಿ. ಸೊ ಫ್ಯಾನ್ ಬೇಸ್ ಚೆನ್ನಾಗಿದೆ. ಸೊ ಆಡಿಯನ್ಸ್ ಅಂತ ನೋಡ್ತಾರೆ, ಪ್ಯಾನ್ ಇಂಡಿಯಾ ಮೂವಿ ಅಲ್ವಾ. ಸೊ ಇವಾಗ ನಮ್ಮ UI ಎಷ್ಟು ಮಾಡುತ್ತೆ ಅನ್ನೋದು ಬೇಡ, ಉಪೇಂದ್ರ ಅವರ ಡೈರೆಕ್ಷನ್ ಯಾವ ಆ್ಯಂಗಲ್ ಇದೆ, ನಮ್ಮ ತಲೆ ಯಾವ ಥರ ತಿರುಗತ್ತೆ ಅಂತ ನೋಡೋಣ. ಸೊ ನಮ್ಮ ತಲೆನ ಎಷ್ಟೊಂದು ಚುರುಕು ಮಾಡುತ್ತೆ ಅಂತ ನೋಡೋಣ. ಓಕೆ, ಸೊ ಆ ರಿವ್ಯೂ ಕೂಡ ಕೊನೆಯಲ್ಲಿ ಬರುತ್ತೆ. ಸೆಟ್ಯೂ ನೀವು ಕೂಡ ಮೂವಿಯನ್ನು ನೋಡೋದನ್ನ ಮರಿಬೇಡಿ. ಕನ್ನಡ ಮೂವಿ ನೋಡೋಕ್ಕೆ ಆಡಿಯನ್ಸ್ ಇಲ್ಲ, ಖಾಲಿ ಬಿಕೋ ಅಂತ ಇರುವಂತಹ ಥಿಯೇಟರು, ಸ್ಮಾಲ್ ಸ್ಕ್ರೀನೇ ಕೊಟ್ಟಿದ್ದಾರೆ. ಟೈಮ್ ಆಗ್ತಾ ಇದ್ದಂಗೆ ಸ್ವಲ್ಪ ಜನ ಸೇರಿಕೊಂಡ್ರು. ಆಲ್ಮೋಸ್ಟ್ ಒಂದು 30 ಮೆಂಬರ್ಸ್ ಏನೋ ಇದ್ರು ಅಷ್ಟೇ. ಹೆಂಗ ಅನಿಸ್ತು ಫಸ್ಟ್ ಹಾಫ್? ಸಿಗಡಿ ಪಗಡಿ ಮುಗಿಯೋಕ್ಕೆ ಆಲ್ಮೋಸ್ಟ್ 12:15 ಆಗಿದೆ. ಮಾಮಿ ಹೇಗೆ ಅನಿಸ್ತು ಮಾಮಿ ಮೂವಿ? ಇಷ್ಟ ಆಯ್ತಾ ನಿಮ್ಗೆ? ಅರ್ಥ ಆಯ್ತಾ ಮಾಮಿ? ಏನು ಅರ್ಥ ಆಯ್ತು? ಫಸ್ಟ್ ಹಾಫ್ ಇಷ್ಟ ಆಯ್ತಾ, ಸೆಕೆಂಡ್ ಹಾಫ್ ಇಷ್ಟ ಆಯ್ತಾ, ಅಥವಾ ಫುಲ್ ಕಂಪ್ಲೀಟ್ ಆಗಿ ಇಷ್ಟ ಆಯ್ತಾ? ಜೆನ್ಯೂನ್ ರಿವ್ಯೂ ಬೇಕು ನನಗೆ, ಜೆನ್ಯೂನ್ ಆದ ರಿವ್ಯೂವನ್ನ ಹೇಳಿ. ಏನ್ ಹೇಳೋದು, ಬರೀ ಹೊಡೆಯೋದು ಏನು ಅರ್ಥ ಆಗಿಲ್ಲ? ಏನ್ ಅರ್ಥ ಆಯ್ತು ಆ ಮೂವಿಯಲ್ಲಿ? ಸಾಕಷ್ಟು ಅರ್ಥ ಆಗೋದಿತ್ತು. ರಾಜಕೀಯದ ದುಡ್ಡು ತಿನ್ನೋದು, ಈಗಿನ ಸಮಾಜ ಸರಿಯಾಗಿ. ಕ್ಯಾಮ್ರಾ ನೋಡಿ ಹೇಳಿ ಅಷ್ಟೇ. ರೋಹಿತ್ ಅವ್ರಿಗೆ ಏನ್ ಅರ್ಥ ಆಯ್ತು? ಬಾಯಿ ಮುಚ್ಕೊಂಡಿದ್ದಾನೆ, ಗಾಡಿ ಓಡಿಸೋರಂತೆ ಹೇಳಲ್ಲ, ಸುಮ್ಮನೆ ನಾಟಕ. ಗಾಡಿ ಓಡಿಸೋದ್ ನಾಟಕ, ಮಾತಾಡ್ಬೋದು. ಗಾಡಿ ಓಡಿಸೋದ್ ನಾಟಕದಿಂದ ಸುಮ್ಮನೆ ಡವ್ ಮಾಡ್ತಾವನೆ. ಇರ್ಲಿ ಪರವಾಗಿಲ್ಲ. ಸೊ ಮೂವಿ ಸ್ಟೋರಿನ ರಿವೀಲ್ ಮಾಡಲ್ಲ, ನೀವು ಬಂದು ನೋಡಿ. ಡೆಫಿನೆಟ್ಲಿ ಮೆದುಳಿಗೆ ಕೈ ಹಾಕಿ ಗರ ಅಂತ ಕಲಿಸ್ದಂಗಿದೆ. ಚೆನ್ನಾಗಿದೆ ಮೂವಿ, ಅಂತೂ ಸೂಪರ್ ಆಗಿದೆ. ಬಟ್ ತಲೆಗುಳ ಅಂತೂ ಬಿಡತ್ತೆ. ಈ ಥರನೂ ಯೋಚನೆ ಮಾಡ್ಬೋದಾ ಅಂತ ಇಮ್ಯಾಜಿನೇಷನ್, ಉಪೇಂದ್ರ ಅವರ ಇಮ್ಯಾಜಿನೇಷನ್ ಟ್ರ್ಯಾಕ್ ಅಂದರೆ ಅದು ಕಂಪ್ಲೀಟಾಗಿ ಡಿಫ್ರೆಂಟ್ ಆಗಿದೆ. ನಮಗೆಲ್ಲ
ಏನ್ ಮಾಡೋದು ಯಾವ ತರ ಅದನ್ನ ರಿವ್ಯೂ ಮಾಡೋದಂತನೂ ಅರ್ಥ ಆಗಲ್ಲ. ಡೆಫಿನೆಟ್ಲಿ ಯೂಟ್ಯೂಬರ್ಸ್ ಎಲ್ಲ ಹೇಳಿದಾರಲ್ವಾ, ಹಾ ಎಲ್ಲಾನು ಮಿಕ್ಸ್ ತರ ಅನ್ಸುತ್ತೆ. ಬಟ್ ಆ ಸ್ಕ್ರೀನ್ ಪ್ಲೇ ಎಲ್ಲ ಎಷ್ಟು ಚೆನ್ನಾಗಿ ತಗೊಂಡಿದ್ದಾರೆ ಅಂಡ್ VFX ಕೂಡ ತುಂಬಾ ಚೆನ್ನಾಗಿದೆ. ಉಪೇಂದ್ರ ಅವ್ರ ಆಕ್ಟಿಂಗ್ ಇದು ದೂಸರ ಮಾತಿಲ್ಲ, ಮಸ್ತ್ ಇದೆ. ಬಟ್ ಯಾರು ಕರೆಕ್ಟಾಗಿ ನೋಡಿ ಅರ್ಥ ಮಾಡ್ಕೊಂತಾರಲ್ಲ ಅವ್ರಿಗೆ ಅರ್ಥ ಆಗುತ್ತೆ. ಐ ಥಿಂಕ್ ಉಪೇಂದ್ರ ಅವ್ರ ಮೂವಿ ಆಲ್ರೆಡಿ ನೋಡಿ ಗೊತ್ತಿದ್ದವರು, ಅಂದ್ರೆ ಅವ್ರದ್ದು ಡೈರೆಕ್ಷನ್ಸ್ ಸ್ಟೋರಿ ಲೈನ್ ಯಾವ ಥರ ಇರುತ್ತೆ ಅಂತ ಮೊದಲೇ ನೋಡಿದವರು, ಅವ್ರಿಗೆ ಇದು ಅಂದ್ರೆ ಅರ್ಥ ಆಗುತ್ತೆ ಅವ್ರದ್ದು ಯಾವ್ಯಾವ ಥರ ಸೀನ್ ಎಲ್ಲ ತಗೊಂಡಿದ್ದಾರೆ ಅಂತ. ಇವಾಗ ನಾರ್ತ್ ಇಂಡಿಯನ್ಸ್ ಇವಾಗ ಹೊಸದಾಗಿ ಅವ್ರು ಫಸ್ಟ್ ಟೈಮ್ ಮೂವಿ ನೋಡ್ತಾ ಇರೋರು ತಲೆಗೆ ಏನು ಹೋಗಲ್ಲ, ಅವ್ರಿಗೆ ಇದು ಡಬ್ಬ ಹುಚ್ಚ ಏನು ಮಾಡಿದಾನೆ ಇವನು ಹುಚ್ಚಿನ ಥರ ಮಾಡಿದ್ದಾನೆ ಅಂತೆಲ್ಲ ಅನ್ಸ್ಬಿಡುತ್ತೆ, ಸ್ಟೋರಿ ಚೆನ್ನಾಗೇ ಇಲ್ಲ ಅಂತ. ಬಟ್ ಆ ಥರ ಇಲ್ಲ, ಡಿಕೋಡಿಂಗ್ ಮಾಡಬೇಕು ನೀವು ಪೇಷನ್ಸಿಂದ ಕೂತು. ಉಪೇಂದ್ರ ಅವರ ಮೂವಿ ಅಂತಾನೆ ನೀವು ಸ್ವಲ್ಪ ಡೀಪ್ ಕಾನ್ಸಂಟ್ರೇಷನ್ ಇಂದ ನೋಡಬೇಕು. ಯಾಕಂದ್ರೆ ಇದು ಎಲ್ಲ ಮೂವಿಗಳ ಥರ ಬರುತ್ತಲ್ವ, ನಾರ್ಮಲ್ ಅದು ಲವ್ ಸ್ಟೋರಿ ಅಥವಾ ಏನು ರೊಮ್ಯಾನ್ಸ್ ಆ ಥರ ಥ್ರಿಲ್ಲರ್ ಆ ಥರ ಏನಿಲ್ಲ ಆಯ್ತಾ. ಅಂದರೆ ನೀವು 1 ಸೆಕೆಂಡಲ್ಲಿ ಯೋಚನೆ ಮಾಡೋಕ್ಕಾಗಲ್ಲ ನೆಕ್ಸ್ಟ್ ಸೀನ್ ಇದೇ ಬರ್ಬೋದು ಅಂತ. ಕ್ಲೈಮ್ಯಾಕ್ಸ್ ಅನ್ನು ಯೋಚನೆ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ, ನೀವು ಗೆಸ್ ಮಾಡೋದು ಕಷ್ಟ ಆಗುತ್ತೆ. ಕೆಲವೊಂದು ಮೂವಿಗಳಲ್ಲಿ ನಾವು ಕ್ಲೈಮ್ಯಾಕ್ಸ್ಗಳನ್ನ ಅಥವಾ ಮಿಡ್ಲಲ್ಲಿ ಏನಾಗುತ್ತೆ, ಹೀರೋ ಹೀರೋಯಿನ್ ಸಿಗತ್ತಾ ಅಥವಾ ಆ ಥರ ಎಲ್ಲ ನಾವು ಸ್ವಲ್ಪ ಯೋಚನೆ ಮಾಡಬಹುದು. ಬಟ್ ಈ ಮೂವಿ ಗೆಸ್ ಮಾಡೋಕ್ಕಾಗಲ್ಲ. ಅಂದರೆ ಈ ಮೂವಿ ನಿಮ್ಮ ಕ್ಲೈಮ್ಯಾಕ್ಸೇ ಕೊಡಲ್ಲ ಆ್ಯಕ್ಚುಲಿ, ಅದು ನಿಮ್ಗೆ ಏನು ಹೇಳುತ್ತೆ ಅಂತಂದರೆ ನಿಮ್ಮ ವಿವೇಚನೆಗೆ ಬಿಟ್ಟಿದ್ದು. ಸೊ ನೀವು ಏನು ಯಾವ ಥರ ಅರ್ಥ ಮಾಡ್ಕೊತೀರಾ ಆ ಥರ ಅರ್ಥ ಮಾಡೋದು, ಅಂದರೆ ಅರ್ಥ ಆಗತ್ತೆ ನಿಮಗೆ. ಗುಡ್. ಇದು ಪಾಪ್ಕಾರ್ನ್ ತಿಂತ ನೋಡು ಟೈಮ್ ವೇಸ್ಟ್ ಮಾಡೋ ಮೂವಿ ಅಲ್ಲ, ಸೀರಿಯಸ್ ಆಗಿ ಕೂತು ಯೋಚನೆ ಮಾಡುವಂಥ ಮೂವಿ ಇದಂತೂ ನಾನು ಹೇಳ್ತೀನಿ. ಯಾಕಂದರೆ ಪಾಪ್ಕಾರ್ನ್ ತಿಂತ ಎಂಜಾಯ್ ಮಾಡಿ, ಎಂಟರ್ಟೈನಿಂಗ್ ಆಗಿಲ್ಲ, ತುಂಬ ಕಾಮಿಡಿ ಆಗೂ ಇಲ್ಲ, ಗುಡ್ ಮೂವಿ. ಅಂದರೆ ನಿಮಗೆ ಏನು ಹೇಳೋದು, ಥಿಂಕ್ ಪ್ರಾಸೆಸ್ ಅಂದ್ರೆ ಇದು ಬ್ರೈನಿಗೆ ಒಂಥರ ಪ್ರಾಸೆಸಿಂಗ್ ಕೊಟ್ಟಾಗತ್ತೆ, ಬ್ರೈನಿಗೆ ಒಂಥರ ಗೇಮ್ ಕೆಲಸ ಕೊಟ್ಟಿದ್ದಾರೆ ಉಪೇಂದ್ರ ಅವರು ಉಪ್ಪಿ ಅವರು. ಸೊ ಬ್ರೈನಿಗೆ ಒಂಥರ ಕೆಲಸ ಕೊಡುವಂತಹ ಮೂವಿ ಇದು, ಚೆನ್ನಾಗಿದೆ. ನಿಮ್ಮ ಜೊತೆಗೆ ನಿಮ್ಮ ಫ್ರೆಂಡ್ಸನ್ನು ಕೂಡ ಕರ್ಕೊಂಡು ಹೋಗಿ. ಕನ್ನಡ ಮೂವಿ, ಅವ್ರಿಗೆ ಸ್ವಲ್ಪ ಬೋರಿಂಗ್ ಲೇಜಿ ಪರ್ಸನ್ ಆಗಿದ್ರೆ ಅವ್ರಿಗೆ ಕೂರಿಸಿ ಆ ಮೂವಿನ ತೋರಿಸಿ, ಚೆನ್ನಾಗಿರತ್ತೆ ಮೂವಿ. ಸ್ವಲ್ಪ ಮೈಂಡ್ ಶಾರ್ಪ್ ಆಗಿ ಥಿಂಕ್ ಮಾಡೋಕ್ಕೆ ಮೋಟಿವೇಟ್ ಮಾಡುತ್ತೆ, ಚೆನ್ನಾಗಿದೆ. ರಿಯಾಲಿಟಿಯನ್ನು ತೋರಿಸಿದ್ದಾರೆ, ಅದನ್ನು ಆಕ್ಸೆಪ್ಟ್ ಮಾಡ್ಕೊಳ್ಳೋದು, ಅದನ್ನು ಅರ್ಥ ಮಾಡ್ಕೊಂಡು ಡೈಜೆಸ್ಟ್ ಮಾಡ್ಕೊಳ್ಳೋದು ಅವರವರ ವಿವೇಚನೆಗೆ ಬಿಟ್ಟಿದ್ದು ಅಷ್ಟೇ. ಸೊ ಇದಾಗಿತ್ತು ನನ್ನ ರಿವ್ಯೂ. ರಾತ್ರಿ ಆಯಿತು, ರೋಹಿತ್ ಅವರು ಬಾಯಿ ಮುಚ್ಕೊಂಡು ಕೂತ್ಕೊಂಡಿದ್ದಾರೆ. ಐ ಹೋಪ್ ನಮ್ಮ ವಿಡಿಯೋನ ಕೊನೆವರೆಗೂ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿದರೆ ನಾನೇನು ಹೇಳ್ತಾ ಇದ್ದೀನಿ ಅಂತ ನಿಮ್ಗೆ ಅರ್ಥ ಆಗುತ್ತೆ. ನಾನು UI ಮೂವಿಯನ್ನು ನೋಡ್ಕೊಂಡು ಬಂದಿದ್ದೀನಿ, ಮುಗಿಸಿದ್ದೀನಿ. ಅಂದರೆ ಇವತ್ತು ಜಸ್ಟ್ ನೋಡ್ಕೊಂಡು ಬಂದಿದ್ನಲ್ವ, ಅದ್ರ ರಿವ್ಯೂವನ್ನು ಹೇಳ್ತೀನಿ ಅಷ್ಟೇ. ಸೊ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ. ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್. ಫಾರ್ ವಾಚಿಂಗ್.